ಓಕೆ, ಈ ಚಿನ್ನಸ್ವಾಮಿ ಮೈದಾನದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಡಿಯಂ ಹೊರಗಷ್ಟೇ ಅಲ್ಲ, ಒಳಗೂ ಜನಸಾಗರ. ಸ್ಟೇಡಿಯಂ ಒಳಗೂ ಕೂಡ ಉಸಿರುಗಟ್ಟುವ ವಾತಾವರಣ ಇತ್ತು. ಅಷ್ಟರ ಮಟ್ಟಿಗೆ ಆಸನದ ಸಾಮರ್ಥ್ಯಕ್ಕಿಂತ ಕೂಡ ಹೆಚ್ಚಾಗಿ ಜನ ಸೇರಿದ್ರು ಅನ್ನೋದರ ಡೀಟೇಲ್ಸು. ಹೆಚ್ಚಿನ ಜನ ನುಗ್ಗಿದ ಪರಿಣಾಮ ಹಲವರಿಗೆ ಉಸಿರಾಟದ ಸಮಸ್ಯೆ ಕೂಡ ಆಯ್ತಂತೆ. ಆ ವಿಜುವಲ್ಸ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸೀಟಿಂಗ್ ಕೆಪಾಸಿಟಿ 35,000, ಬಟ್ ಅಲ್ಲಿ ಅದಕ್ಕೂ ಮೀರಿ ಜನ ನಿಂತಿದ್ರು. ಒಬ್ರಿಗೊಬ್ರು ಅಂಟ್ಕೊಂಡು ತಳ್ಕೊಂಡು ಎಲ್ಲರೂ ಕೂಡ ಅಲ್ಲಿ ಏಕಕಾಲಕ್ಕೆ ನುಗ್ಗಿದ್ರಿಂದ, ಒಳಗಿದ್ದಿದ್ರಿಂದ ತುಂಬ ಜನಕ್ಕೆ ಶ್ವಾಸಕೋಶದ ಪ್ರಾಬ್ಲಮ್. ಯಾರ್ಯಾರಿಗೆ ತುಂಬ ಸ್ವಲ್ಪ ಡೆಡಿಕೇಟ್ ಸಿಚುವೇಶನ್ ಇರುತ್ತೆ, ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಅವ್ರಿಗೆಲ್ಲ ಅಲ್ಲಿ ತುಂಬ ಪ್ರಾಬ್ಲಮ್ ಆಯಿತು. ಬ್ರೀತಿಂಗ್ ಸಮಸ್ಯೆ ಆಯಿತು. ಅವ್ರನ್ನೆಲ್ಲ ಆಚೆ ಕರ್ಕೊಂಡು ಬರಬೇಕಾಗಿ ಬಂತು. ವಿಜುವಲ್ಸ್ ನೋಡಿದ್ರೆ ಭಯ ಆಗುತ್ತೆ ನಿಮಗೆ. ಅಲ್ಲಿ ಆ ಶಬ್ದ ಕೇಳಿದ್ರೇ ಭಯ ಆಗುತ್ತೆ. ಅವತ್ತಿನ ದಿನ ಏನಾಯ್ತು ಅನ್ನೋದರ ಕರಾಳತೆನ ಬಿಚ್ಚಿಡ್ತಾ ಇದ್ದಾರೆ ಗಾಯಾಳುಗಳು. ಘಟನೆ ಆಗಿದ್ದಲ್ಲಿ, ಲೋಪ ಆಗಿದ್ದು ಹೇಗೆ, ಎಳೆಯಾಗಿ ಗಾಯಾಳು ಮನೋಜ್ ಅನ್ನೋರು ಮಾಹಿತಿನ ಹಂಚಿಕೊಂಡಿದ್ದಾರೆ. ಗೇಟ್ ಬಳಿ ಸಾಕಷ್ಟು ನೂಕುನುಗ್ಲು ಉಂಟಾಗಿತ್ತು ಅವತ್ತಿನ ದಿನ. ಬ್ಯಾರಿಕೇಡ್ ಕಾಲಿನ ಮೇಲೆ ಬಿತ್ತು. ಸೊ ಮೂಳೆ ಮುರಿದು ಹೋಗಿದೆ ನಂದು. ಯಾಕಂದ್ರೆ ಬ್ಯಾರಿಕೇಡ್ ಬಿದ್ದು ಅಲ್ಲಿ ಜನ ಕೂಡ ಬ್ಯಾರಿಕೇಡ್ ಮೇಲೆ ಬಿದ್ರಂತೆ. ಬ್ಯಾರಿಕೇಡೇ ಮೊದಲೇ ಎಷ್ಟು ತೂಕ ಇರುತ್ತೆ. ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ರಂತೆ ಮನೋಜು, ಗಾಯಾಳು. ಕಾಲ್ ಮೂಳೆ ಮುರಿದು ಹೋಗಿದೆ. ನನಗೆ ಯಾರು ದಿಕ್ಕು, ಫ್ಯಾಮ್ಲಿಗೇನು, ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾಗುವಂತಹ ಭೀತಿ ಅವರನ್ನು ಕಾಡುತ್ತಾ ಇದೆ. ಸರ್ 18-19 ಗೇಟಲ್ಲಿದ್ದೆ. ನೀನೇನು ಎಂಟ್ರಿ ಆಗಬೇಕಿತ್ತು. ಅವಾಗ ಫುಲ್ಲು ಕ್ರೌಡ್ ಇತ್ತು. ಆವಾಗ ಲೈಕ್ ಬ್ಯಾರಿಕೇಡ್ ಮುಂದೆ ಇತ್ತು. ನಾವಿನ್ನೇನು ಪಾಸಾಗಿ ಎಂಟರ್ ಆಗಬೇಕಾಯಿತು ಸ್ಟೇಡಿಯಮ್ಮಿಗೆ. ಆವಾಗ ಹಿಂದೆಯಿಂದ ಫುಲ್ಲು ಕ್ರೌಡ್ ಎಲ್ಲ ತಳ್ಳಿದ್ರು ಸರ್. ಆಮೇಲೆ ಲೈಕ್ ನಾನಿನ್ನೇನು ಪಾಸ್ ಆಗಬೇಕಾಯ್ತು. ಆವಾಗ ನನ್ನ ಕಾಲ ಮೇಲೆ, ರೈಟ್ ಲೆಗ್ ಮೇಲೆ ಬ್ಯಾರಿಕೇಡ್ ಬಿತ್ತು. ಆ ಬ್ಯಾರಿಕೇಡ್ ಮೇಲೆ ಜನಗಳೆಲ್ಲ ಬಿದ್ದರು. ಸೊ ಇನ್ನು 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲೇ ಇದ್ದೆ. ಲೈಕ್ ಅವಾಗ ಅಲ್ಲಿದ್ದಿದ್ದು ಯಾರು ಸೆಕ್ಯೂರಿಟಿ, ಪೊಲೀಸ್ ಅವ್ರು ಯಾರು LP ಬರಲಿಲ್ಲ. ಆಮೇಲೆ ಒಂದು 20 ಮಿನಿಟ್ಸ್ ಆದಮೇಲೆ ಕ್ರೌಡ್ ಒಂದು ಸ್ವಲ್ಪ ಕಮ್ಮಿ ಆದಮೇಲೆ ಲೈಕ್ ಅವಾಗ LP ಬಂದರು. ಬ್ಯಾರಿಕೇಡ್ ತೆಗೆದ್ಮೇಲೆ ಲೈಕ್ ಪೇನ್ ಆಗ್ತಿತ್ತು. ನಾನೇನೋ ನಾರ್ಮಲ್ ಪೇನು ಅನ್ಕೊಂಡ್ರೆ ಆಮೇಲೆ ಗೊತ್ತಾಯಿತು ಲೆಗ್ ಬ್ರೇಕ್ ಆಗಿದೆ ಅಂತ. ಅಲ್ಲೇ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಇದ್ದು ಆಮೇಲೆ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಬಂದೆ ಸರ್. ತುಂಬ ಕ್ರೌಡ್ ಇತ್ತು. ಮತ್ತು ಲೈಕ್ ನಾವು ಆಚೆಗೆ ಹೋಗ್ಬೇಕಂದ್ರೂ ಆಗ್ತಿಲ್ಲ. ಲೈಕ್ ಮೇನ್ ಗೇಟಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಕ್ರೌಡ್ ಇದ್ದಾರೆ. ಸೊ ಅದು ನಾವು ಆಚೆಗೆ ಹೋಗೋಕ್ಕೆ ಆಗ್ತಿಲ್ಲ. ಆಮೇಲೆ ಅಲ್ಲಿ ಬ್ಯಾಕ್ ಗೇಟಿಂದ ಅಲ್ಲಿ ಇದ್ದಿದ್ದು ಒಂದು 10 ಮೆಂಬರ್ಸು, ಲೈಕ್ ನಮ್ಮಂಗೆ ಯಾರೋ ಸ್ಟ್ರೇಂಜರ್ಸ್ ಬಂದಿದ್ರು. ಅಲ್ಲಿದ್ದು ಒಂದು 10 ಮೆಂಬರ್ಸು ಬ್ಯಾಕ್ ಗೇಟಿಂದ ಹಾಸ್ಪಿಟ್ಲಿಗೆ ಕರ್ಕೊಬಂದರು ಸರ್. ನೋ ಸರ್, ಅಲ್ಲಿ ಸ್ಟೇಡಿಯಂ ಅವರು ಯಾವುದೋ ಮೆಡಿಕಲ್ ಟೀಮ್ ಇದೆ ಅಂತ ಹೇಳ್ತಿದ್ರು. ಬಟ್ ಅಲ್ಲಿ ಯಾವ ಮೆಡಿಕಲ್ ಟೀಮು LP ಬರಲಿಲ್ಲ. ಲೈಕ್ ಅಲ್ಲಿ ನನ್ನ ಥರನೇ ತುಂಬ ಜನ ಲೈಕ್ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ರು. ಬಟ್ ಅವ್ರಿಗೆ ಮೆಡಿಕಲ್ ಟೀಮು ಅವ್ರ ಹತ್ರಕ್ಕೆ ಬರ್ದಲ್ಲೇ ಅವ್ರನ್ನೇ ಕರ್ಕೊಬನ್ನಿ ಅಂತಿದ್ರು. ಬಟ್ ಮೆಡಿಕಲ್ ಟೀಮಿಂದ ಯಾವ ಯೂಸು ಆಗಲಿಲ್ಲ ಸರ್. ಸೆಕ್ಯೂರಿಟಿ ಇನ್ನೂ ಲೈಕ್ ಅಪ್ಡೇಟಾಗಿ ಆ್ಯಕ್ಟಿವ್ ಆಗಿ ಜನಗಳ ಬಗ್ಗೆ ಕೇರ್ ತಗೋಬೇಕು. ಇನ್ನು ಈ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಂತಹ ಶ್ರವಣ್ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ ಅನ್ನು ವಿತರಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೃತ ಶ್ರವಣ್ ತಂದೆಗೆ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಲಾಗಿದೆ. ಸರ್ಕಾರ ಆದೇಶ ಮಾಡಿದಂತೆ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಚೆಕ್ ಅನ್ನು ಕೊಟ್ಟಿದ್ದಾರೆ. ಕೊರಟಹಳ್ಳಿ ಗ್ರಾಮದ ಶ್ರವಣ್ ನಿವಾಸಕ್ಕೆ ಚಿಕ್ಕಬಳ್ಳಾಪುರದ DC ಭೇಟಿ ಕೊಟ್ಟರು. ಮೃತ ಶ್ರವಣ್ ಕುಟುಂಬಸ್ಥರಿಗೆ ಇದೇ ವೇಳೆ ಸಾಂತ್ವನವನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದರು. ಶ್ರವಣ್ ಕುಟುಂಬಸ್ಥರು ವಿಪರೀತ ಅಸಮಾಧಾನವನ್ನ ವ್ಯವಸ್ಥೆಯ ವಿರುದ್ಧ ವ್ಯಕ್ತಪಡಿಸಿದ್ರು. ಸರ್ಕಾರದ ನಿರ್ಲಕ್ಷ್ಯತನದ ವಿರುದ್ಧ ಹೇಳಿದರು. ನೋಡಿ, ಅವ್ರ ಕುಟುಂಬಸ್ಥರನ್ನ ಭೇಟಿಯಾಗಿ ಸರ್ಕಾರದ ವತಿಯಿಂದ ಕುಟುಂಬಕ್ಕೆ ಪರಿಹಾರದ ಚೆಕ್ ಮೊತ್ತವನ್ನು ಹಸ್ತಾಂತರಿಸೋ ಸಂದರ್ಭ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಉಪಸ್ಥಿತರಿದ್ದರು. RCB ಪಂದ್ಯಾವಳಿಯ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದಕ್ಕಂಥ ಶ್ರವಣ್ ಎಂಬತಕ್ಕಂಥವರು ಚಿಂತಾಮಣಿ ತಾಲೂಕಿನ ಕುರುಟಳ್ಳಿ ಗ್ರಾಮದವರು. ಹಾಗಾಗಿ ಸರ್ಕಾರ 25 ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ಘೋಷಣೆ ಮಾಡಿತ್ತು. ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಸಾಹೇಬರು ಕೂಡ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದರು. ಸರ್, ನಾನಿವಾಗ ಶ್ರವಣ್ ಬಗ್ಗೆ ಹೇಳಬೇಕಂತಂದರೆ ಆತನು BSc ಅಗ್ರಿಕಲ್ಚರ್ ಪದವಿಯನ್ನು ಪೂರ್ತಿ ಮಾಡಿದ್ದಾನೆ. MScಗೆ ಎಂಟ್ರೆನ್ಸ್ ಬರೆದಿದ್ದಾನೆ. ಈ ದುರಂತ ಆಗಿರೋದ್ರಿಂದ ತಮ್ಮ ಏನಿದ್ದಾನೆ ಶ್ರವಣ್ ತೀರ್ಕೊಂಡಿದ್ದಾನೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆತನ ವಿದ್ಯಾರ್ಹತೆಗೆ ತಕ್ಕಂತೆ ಸರ್ಕಾರದ ವತಿಯಿಂದ ಅವ್ರಿಗೊಂದು ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಒತ್ತಾಯ